ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಸಾಧಾರಣ ಕಾಲದ 21ನೇ ಭಾನುವಾರದಂದು ನಾವು ಸ್ವರ್ಗದ ಬಾಗಿಲು ಎಂಬ ವಿಷಯವ ಕುರಿತು ಧ್ಯಾನಿಸೋಣ. ನಾವು 3 ಅಂಶಗಳನ್ನು ಆಧರಿಸಿ ಈ ವಿಷಯವನ್ನು ಚರ್ಚಿಸುತ್ತೇವೆ. ಮೊದಲನೆಯದಾಗಿ, ಪ್ರವಾದಿ ಯೆಶಾಯನ ಗ್ರಂಥವು ಸರ್ವೇಶ್ವರನನ್ನು ಆರಾಧಿಸಲು ಬರುವ ಸಕಲ ಜನರ ದಿಗಂತವನ್ನು ವಿಸ್ತರಿಸುತ್ತದೆ. ಯೆಹೂದ್ಯರನ್ನು ಜೆರುಸಲೇಮಿಗೆ ಹಿಂತಿರುಗಿಸಲು ದೇವರು ಅನ್ಯ ರಾಷ್ಟ್ರಗಳನ್ನು ವಾಹಕಗಳಾಗಿ ಬಳಸುವುದರೊಂದಿಗೆ ಎಲ್ಲ ಜನಾಂಗಗಳಿಗೆ ಮೋಕ್ಷವು ತೆರೆದಿದೆ ಎಂಬ ಸಂದೇಶವನ್ನು ನೀಡುತ್ತದೆ. ಎರಡನೆಯದಾಗಿ, ಹಿಬ್ರಿಯರಿಗೆ ಬರೆದ ಪತ್ರವು ಪರಸ್ಪರ ಪ್ರೋತ್ಸಾಹಕ್ಕಾಗಿ ನೀಡಿದ ಉಪದೇಶವ ಕುರಿತು ವಿವರಿಸುತ್ತದೆ. ಇದು ಗುರಿಯತ್ತ ನೇರ ಮಾರ್ಗದಲ್ಲಿ ಓಡಲು ನಂಬಿಕೆಯ ಪರಿಪೂರ್ಣತೆಗೆ ಮುಕ್ತ ಆಹ್ವಾನವಾಗಿದೆ. ಮೂರನೆಯದಾಗಿ, ಲೂಕರ ಶುಭ ಸಂದೇಶವು ಮೋಕ್ಷದ ಮಾರ್ಗವನ್ನು ಪ್ರಸ್ತುತಪಡಿಸುತ್ತದೆ. ಅದು ವಿಶಾಲವಾದ ತೆರೆದ ಪ್ರವೇಶದ್ವಾರದ ಮೂಲಕ ಅಲ್ಲ, ಬದಲಾಗಿ ಕಿರಿದಾದ ಬಾಗಿಲಿನ ಮೂಲಕ ಎಂದು ಒತ್ತಿ ಹೇಳುತ್ತದೆ. ನಮ್ಮ ಚಿಂತನೆಯ ಮೊದಲ ಅಂಶ, ಪ್ರವಾದಿ ಯೆಶಾಯನು ಮೋಕ್ಷದ ದಿಗಂತವನ್ನು ವಿಸ್ತರಿಸುವ ಕುರಿತು. ಇದು ಸರ್ವೇಶ್ವರನನ್ನು ಆರಾಧಿಸಲು ಬರುವ ವಿದೇಶಿ ಜನರ ಉಲ್ಲೇಖಗಳನ್ನು ಒಳಗೊಂಡಿದೆ. ದೇವರು ಈಗ ಅವರನ್ನು ಅಂಗೀಕರಿಸಿದ್ದಾರೆ, ಅಂದರೆ ಇದು ಸಮಸ್ತವನ್ನು ಒಟ್ಟುಗೂಡಿಸುವ ಕಾರ್ಯ. ಚದುರಿದ ಯೆಹೂದ್ಯರು ಮತ್ತು ಅವರೊಂದಿಗೆ ಎಲ್ಲ ಇತರ ರಾಷ್ಟ್ರಗಳ ಒಟ್ಟುಗೂಡುವಿಕೆ ಇದು ಆಗಿದೆ. ಜನರ ನಂಬಿಕೆಯಿಲ್ಲದ ಕಾರ್ಯಗಳು ಮತ್ತು ಉದ್ದೇಶಗಳು ದೇವರ ಈ ಕ್ರಿಯೆಗೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗುವುದಿಲ್ಲ. ಇಲ್ಲಿ ಸಂದೇಶವು ಸಾರ್ವತ್ರಿಕ ಮೋಕ್ಷವಾಗಿದೆ. ಒಟ್ಟಿಗೆ ಸೇರುವಲ್ಲಿ ಪುನಃ ಸ್ಥಾಪಿಸಲಾದ ಹಿಂಡು ದೇವರ ಮಹಿಮೆಯನ್ನು ಹಂಚಿಕೊಳ್ಳುತ್ತದೆ. ಸರ್ವೇಶ್ವರನ ಮಹಿಮೆಯನ್ನು ಘೋಷಿಸಲು ಕಳುಹಿಸಲ್ಪಟ್ಟ ಯೆಹೂದ್ಯರು ಈಗ ಹೊಸ ಜೀವನವನ್ನು ಆನಂದಿಸಲು ಹಿಂತಿರುಗಿ ಬರುತ್ತಾರೆ. ಆದಿಕಾಂಡ ಅಧ್ಯಾಯ 10ರಲ್ಲಿ ಪಟ್ಟಿ ಮಾಡಲಾದ ರಾಷ್ಟ್ರಗಳನ್ನು ಈಗ ಮತ್ತಷ್ಟು ಸೇರ್ಪಡೆಗಳೊಂದಿಗೆ ಮತ್ತೆ ಉಲ್ಲೇಖಿಸಲಾಗಿದೆ. ಅವರು ಸಹ ದೇವರ ಮಹಿಮೆಯನ್ನು ವೀಕ್ಷಿಸಲು ಜೆರುಸಲೇಮಿಗೆ ಬರುತ್ತಾರೆ. ಈ ಆಗಮನ ಅಥವಾ ಪುನಃಸ್ಥಾಪನೆಯನ್ನು ಪವಿತ್ರ ಪಾತ್ರೆಗಳು ಮತ್ತು ಕಾಣಿಕೆಗಳ ಮೂಲಕ ಪ್ರಸ್ತುತಪಡಿಸಲಾಗಿದೆ. ಯೆಹೂದ್ಯರ ಸುತ್ತಮುತ್ತಲಿನ ರಾಷ್ಟ್ರಗಳು ಪಾತ್ರೆಗಳಾಗಿವೆ. ಯೆಹೂದ್ಯರು ವೈಭವದಲ್ಲಿ ಹಿಂತಿರುಗಿಸುವ ಕಾಣಿಕೆಯಾಗಿದ್ದಾರೆ. ಈ ಮೂಲಕ ಹಬ್ಬಿ ಹರಡಿಸಿದ ಧಾರ್ಮಿಕ ಕಾರ್ಯವನ್ನು ಜೆರುಸಲೇಮ್ ಕೇಂದ್ರಾಭಿಮುಖ ಆಕರ್ಷಣೆಯೊಂದಿಗೆ ಸಂಯೋಜಿಸಲಾಗಿದೆ. ಈ ರೀತಿಯಾಗಿ ಜೆರುಸಲೇಮ್ ಉಡುಗೊರೆಯ ಚಿಹ್ನೆಯಾಗಿ ದೇವರಿಗೆ ತನ್ನನ್ನು ತ್ಯಾಗವಾಗಿ ಅರ್ಪಿಸುತ್ತದೆ. ರಕ್ಷಣೆಯ ಈ ಸ್ವರ್ಗದ ಬಾಗಿಲು ಈಗ ಎಲ್ಲರಿಗೂ ತೆರೆದಿದೆ ಎಂಬುದು ಯೆಶಾಯನ ಉಪದೇಶವಾಗಿದೆ. ನಮ್ಮ ಚಿಂತನೆಯ ಎರಡನೆಯ ಅಂಶ, ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿರುವ ಉಪದೇಶದ ಮೇಲೆ ಕೇಂದ್ರೀಕರಿಸುತ್ತದೆ. ಅದು ಪರಸ್ಪರ ಪ್ರೋತ್ಸಾಹ. ಇದು ಜ್ಞಾನೋಕ್ತಿಗಳ ಗ್ರಂಥ ಅಧ್ಯಾಯ 3 ವಾಕ್ಯ 11ರಲ್ಲಿ ಕಂಡುಬರುವ ಏಕವಚನದ ಉಲ್ಲೇಖವನ್ನು ಮೀರಿದ ಸಂದೇಶ. ಅಲ್ಲಿರುವ ಉಪದೇಶ ಒಬ್ಬ ಮಗನಿಗೆ ಉದ್ದೇಶಿತವಾದುದು. ಆದರೆ ಹಿಬ್ರಿಯರ ಪಠ್ಯವು ದೇವರು ಎಲ್ಲ ಪುತ್ರ ಪುತ್ರಿಯರಿಗೆ ಪ್ರೋತ್ಸಾಹವನ್ನು ಒದಗಿಸುವುದನ್ನು ವಿವರಿಸುತ್ತದೆ. ಇದು ಸಾರ್ವತ್ರಿಕ ಆಯಾಮವನ್ನು ಹೊಂದಿದೆ. ಇಲ್ಲಿ ಪ್ರೋತ್ಸಾಹವು ಕಠಿಣ ತರಬೇತಿ, ಶಿಕ್ಷಣ ಅಥವಾ ತಿದ್ದುಪಡಿಯ ರೂಪವನ್ನು ತೆಗೆದುಕೊಳ್ಳುತ್ತದೆ. ಅದು ಪರಿಶ್ರಮದಿಂದ ಓಡುವ ಕ್ರಿಯೆ. ಇದು ತರಬೇತಿ ಪಡೆಯುವವರು ಸಹಿಷ್ಣುತೆಗೆ ಹೆಚ್ಚಿನ ಸಾಮರ್ಥ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸೂಚನೆಗಳು ದೇವರ ಮೇಲೆ ಸಂಪೂರ್ಣ ಅವಲಂಬನೆಯನ್ನು ಆಹ್ವಾನಿಸುವ ಹೆಚ್ಚಿನ ವಾಗ್ದಾನಗಳ ಪ್ರತಿಬಿಂಬವಾಗಿವೆ. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ದೇವರು ಎಲ್ಲರನ್ನೂ ತನ್ನ ಮಕ್ಕಳಂತೆ ಪರಿಗಣಿಸುತ್ತಾರೆ. ಜೋತು ಬೀಳುವ ಕೈಗಳು ಮತ್ತು ದುರ್ಬಲ ಮೊಣಕಾಲುಗಳು ಎಂಬ ರೂಪಕವು ಕೇಳುಗರ ನೈತಿಕತೆಯನ್ನು ತಿಳಿಸಲು ಇರುವ ಭೌತಿಕ ಚಿತ್ರ. ನಿಮ್ಮ ಹೆಜ್ಜೆಗಳನ್ನು ನೇರ ಹಾದಿಗಳಲ್ಲಿ ಇರಿಸಿ ಎಂಬ ನುಡಿಗಟ್ಟು ಒಂದು ಅರ್ಥದಲ್ಲಿ ಗುರಿಯತ್ತ ನೇರ ಮಾರ್ಗವನ್ನು ಅರ್ಥೈಸುತ್ತದೆ. ಹಾನಿ ಮಾಡಿಕೊಂಡಿರುವ ಓಟಗಾರರು ಹೆಚ್ಚಿನ ಹಾನಿಯನ್ನು ಅನುಮತಿಸದಂತೆ ಎಚ್ಚರ ವಹಿಸಬೇಕೆಂಬುದು ಇದರ ಉದ್ದೇಶವಾಗಿದೆ. ಕಾರಣ, ಸರಿಯಾದ ನೈತಿಕ ಮಾರ್ಗಗಳಿಂದ ಹಿಂತಿರುಗುವ ಜನರು ತಮ್ಮನ್ನು ಮತ್ತು ಇತರರನ್ನೂ ಹಾನಿಗೆ ಒಳಪಡಿಸುತ್ತಾರೆ. ಆದರೆ ಸಂಪೂರ್ಣ ಗುಣಪಡಿಸುವಿಕೆ ಎಂಬುದು ನಂಬಿಕೆಯ ಪರಿಪೂರ್ಣತೆ. ಇದು ಓಟ ಪೂರ್ಣಗೊಂಡಾಗ ಮಾತ್ರ ಸಂಭವಿಸುತ್ತದೆ. ಅಂದರೆ ಸ್ವರ್ಗದ ಬಾಗಿಲನ್ನು ಪ್ರವೇಶಿಸಲು ನಂಬಿಕೆಯ ಪರಿಶ್ರಮ ಬೇಕೇ ಬೇಕು. ನಮ್ಮ ಚಿಂತನೆಯ ಮೂರನೆಯ ಅಂಶ, ಲೂಕರ ಶುಭ ಸಂದೇಶದಲ್ಲಿ ನಾವು ಕೇಳುವ ಯೇಸುವಿನ ಕೆಲವು ಮಾತುಗಳ ಮೇಲೆ ಕೇಂದ್ರೀಕರಿಸುತ್ತದೆ.
ಯೇಸುವಿನ ಈ ನುಡಿಗಳು ಲೂಕರ ಪ್ರಯಾಣ ವೃತ್ತಾಂತದ 2ನೇ ಭಾಗದಿಂದ. ಈ ಮಾತುಗಳು ಸ್ವರ್ಗ ಸಾಮ್ರಾಜ್ಯಕ್ಕೆ ಸ್ವಾಗತ, ಅರ್ಹತೆ ಅಥವಾ ಅನರ್ಹತೆಯ ಕುರಿತು ವಿವರಿಸುತ್ತವೆ. ಪ್ರಮುಖವಾಗಿ ಇದರ ಗಮನವು ದೇವರ ಸಾಮ್ರಾಜ್ಯದ ಬಗ್ಗೆ. ಆದ್ದರಿಂದ ಇದು ಸ್ವರ್ಗ ಸಾಮ್ರಾಜ್ಯದ ಪ್ರವಚನವಾಗಿ ಕಾರ್ಯನಿರ್ವಹಿಸುತ್ತದೆ. ಮೂಲಭೂತವಾಗಿ 2 ಮಾರ್ಗಗಳನ್ನು ಪ್ರಸ್ತುತಪಡಿಸಲಾಗಿದೆ. ಇವು 2 ದ್ವಾರಗಳು, ಒಂದು ಜೀವನಕ್ಕೆ ಮತ್ತು ಇನ್ನೊಂದು ವಿನಾಶಕ್ಕೆ ಕಾರಣವಾಗುತ್ತದೆ. ಲೂಕನು ಪ್ರಸ್ತುತಪಡಿಸಿದಂತೆ ಕಿರಿದಾದ ಬಾಗಿಲು ಜೀವನದ ದಾರಿಯಾಗಿದೆ. ಈ ಮಾತುಗಳು ಮತ್ತಾಯರ ಶುಭ ಸಂದೇಶದಲ್ಲಿ ಕಾಣುವ ಪರ್ವತದ ಪ್ರಬೋಧನೆ, 10 ಕನ್ಯೆಯರ ಸಾಮಿತಿ ಮತ್ತು ಮನೆ ಯಜಮಾನನ ದೃಷ್ಟಾಂತದ ಕೆಲವು ಅಂಶಗಳನ್ನು ಭಾಗಾಂಶ ಹೋಲುತ್ತವೆ. ಮುಖ್ಯವಾಗಿ ಬಾಗಿಲು ತಟ್ಟುವ ನಾವು ಮನೆ ಯಜಮಾನನು ಬಾಗಿಲು ತೆರೆಯಬೇಕೆಂದು ಬೇಡಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಪಡೆಯುವ ಎಚ್ಚರಿಕೆ, ನೀವು ಎಲ್ಲಿಯವರೋ ನಾ ಅರಿಯೇ ಎಂದು. ಇದರಿಂದ ಉದ್ಭವಿಸುವ ಪ್ರಶ್ನೆ, ಯಾರೆಲ್ಲ ರಕ್ಷಣೆ ಹೊಂದುತ್ತಾರೆ? ಇದು ಆ ಸಮಯದಲ್ಲಿ ಪ್ರಚಲಿದ್ದ ಜನಪ್ರಿಯ ನಂಬಿಕೆಯಿಂದ ಉದ್ಭವಿಸುವ ಪ್ರಶ್ನೆ. ಅಂದರೆ ಪಾಲೆಸ್ತೇನ್ ನಾಡಿನ ಯಹೂದ್ಯರು ನಂಬಿಕೆಯ ವಾಡಿಕೆ ಇದಾಗಿತ್ತು, ಎಲ್ಲ ಇಸ್ರಾಯೇಲರಿಗೆ ಮುಂಬರುವ ಲೋಕದಲ್ಲಿ ಪಾಲು ಇದೆ ಎಂದು. ಹಾಗಾದರೆ ಉದ್ಭವಿಸುವ ಇನ್ನೊಂದು ಪ್ರಶ್ನೆ, ಯೇಸು ಬೋಧಿಸುತ್ತಿದ್ದ ಸ್ವರ್ಗ ಸಾಮ್ರಾಜ್ಯಕ್ಕೂ ಮಾನವರಿಗೂ ಇರುವ ಸಂಬಂಧವೇನು? ಆದರೆ ಯೇಸು ನೇರವಾಗಿ ಇದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಬದಲಿಗೆ ಜನರು ಇಕ್ಕಟ್ಟಾದ ಬಾಗಿಲಿನ ಮೂಲಕ ಸ್ವರ್ಗವನ್ನು ಪ್ರವೇಶಿಸಲು ಶ್ರಮಿಸಬೇಕು ಎಂಬ ಪ್ರಾಯೋಗಿಕ ಎಚ್ಚರಿಕೆಯನ್ನು ನೀಡುತ್ತಾರೆ. ಯೇಸುವಿನ ಎಚ್ಚರಿಕೆಯು ಕಿರಿದಾದ ಬಾಗಿಲಿನ ಮೂಲಕ ಸ್ವರ್ಗವನ್ನು ಪ್ರವೇಶಿಸಲು ಪ್ರಯತ್ನದ ಅಗತ್ಯವನ್ನು ಒತ್ತಿ ಹೇಳಲು ಸ್ಪರ್ಧಾತ್ಮಕ ಭಾಷೆಯನ್ನು ಬಳಸುತ್ತದೆ. ಮಿಗಿಲಾಗಿ ಎಲ್ಲ ಗೊಂದಲ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಸ್ವರ್ಗ ಸಾಮ್ರಾಜ್ಯದ ಸಂತೋಷದಾಯಕ ಔತಣಕೂಟದ ಚಿತ್ರಣವು ಹೆಚ್ಚು ಪ್ರೋತ್ಸಾಹದಾಯಕವಾಗಿದೆ. ಇದರ ವಿರುದ್ಧ ಚಿತ್ರಣ ಹೊರಗಿಡಲ್ಪಟ್ಟವರಿಗೆ ಗೋಳಾಟ ಮತ್ತು ಹಲ್ಲು ಕಡಿತ. ಸ್ವರ್ಗ ಸಾಮ್ರಾಜ್ಯದ ಇನ್ನೊಂದು ಚಿತ್ರಣವು ಮಾನವ ಸಂಬಂಧಗಳಲ್ಲಿ ಒಂದು ರೀತಿಯ ಕೆಳಗಾಗಿ ಮಾಡುವಂತಹ ಮುನ್ನೋಟವನ್ನು ನಮ್ಮ ಮುಂದೆ ಇಡುತ್ತದೆ. ಇದು ಎಲ್ಲ ಮಾನವ ಲೆಕ್ಕಾಚಾರಗಳನ್ನು ಕೆಳಗಾಗಿ ಮಾಡುತ್ತದೆ. ಇದರ ಚಿತ್ರಣ ಕೊನೆಯವರು ಮೊದಲನೆಯವರಾಗುವರು ಮತ್ತು ಮೊದಲನೆಯವರು ಕೊನೆಯವರಾಗುವರು ಎಂದು. ಇದು ಪ್ರವಾದಿ ಸಿಮೆಯೋನ್ ಮಗು ಯೇಸುವಿನ ಬಗ್ಗೆ ಹೇಳಿದ್ದನ್ನು ತನ್ನದೇ ಆದ ರೀತಿಯಲ್ಲಿ ಪ್ರತಿಧ್ವನಿಸುತ್ತದೆ. ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಪತನ ಮತ್ತು ಉನ್ನತಿಗೆ ಸೂಚನೆಯಾಗಿದೆ ಎಂದು. ಇದು ಸ್ವರ್ಗದ ಬಾಗಿಲು ಯಜಮಾನನಾದ ಯೇಸುವಿನಿಂದ ತೆರೆಯಲ್ಪಡುತ್ತದೆ. ಆತನ ಮಾರ್ಗವು ನಮಗೆ ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವಾಗಿಸುವ ಮಾರ್ಗವಾಗಿದೆ. ನಮ್ಮ ಚಿಂತನೆಯ ಕೊನೆಯ ಭಾಗ, ಸ್ವರ್ಗದ ಬಾಗಿಲು ಎಂಬ ವಿಷಯದಿಂದ ನಾವು ತಿಳಿಯುವುದೇನೆಂದರೆ, ಪಿತದೇವರು ನಮ್ಮೆಲ್ಲರನ್ನು ಒಪ್ಪಿಕೊಂಡು ರಕ್ಷಣೆಯ ಬಾಗಿಲನ್ನು ತಮ್ಮ ಪುತ್ರ ಯೇಸುವಿನ ಮುಖಾಂತರ ತೆರೆದಿದ್ದಾರೆ. ಆದರೆ ಇದು ಇಕ್ಕಟ್ಟಾದ ಬಾಗಿಲು. ಅದನ್ನು ಪ್ರವೇಶಿಸಲು ಸಂಪೂರ್ಣ ಸಮರ್ಪಣೆ, ಪ್ರಯತ್ನ ಮತ್ತು ಪರಿವರ್ತನೆ ಅಗತ್ಯ. ಇದು ಯೇಸು ಪ್ರತಿನಿಧಿಸುವ ಜೀವನ ಮಾರ್ಗದಲ್ಲಿ, ಅಂದರೆ ಆತನ ಮಹಿಮೆ ಮತ್ತು ಸಂಕಟದಲ್ಲಿ ನಡೆಯಲು ನಮ್ಮನ್ನು ಆಹ್ವಾನಿಸುವ ದಾರಿ. ಸ್ವರ್ಗದ ಕಿರಿದಾದ ಬಾಗಿಲನ್ನು ಪ್ರವೇಶಿಸಲು ಸಮರ್ಥರಾಗುವ ಕ್ರೈಸ್ತರು ನಾವಾಗುವಂತೆ ಈ ಚಿಂತನೆಗಳು ನಮಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇನೆ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.